ನಮಸ್ಕಾರ, ನಿಮ್ಮೆಲ್ಲರಿಗೂ ರೇಖಾಸ್ ಕುಕ್ಕೋಸ್ಗೆ ಸ್ವಾಗತ. ನಾನಿವತ್ತು ನಿಮಗೆ ಇನ್ಸ್ಟೆಂಟಾಗಿ ಒಂದು ಬ್ರೇಕ್ಫಾಸ್ಟ್ ಮಾಡೋದು ಹೇಗೆ ಅಂತ ಹೇಳ್ತಾ ಇದ್ದೀನಿ. ಇದು ಇನ್ಸ್ಟೆಂಟಾಗಿ ಪಡ್ಡು ಮಾಡ್ಕೊಳ್ಳೋದು ಹೇಗೆ ಅಂತ ನೋಡಿ. ತುಂಬ ಟೇಸ್ಟಿಯಾಗೂ ಇರುತ್ತೆ ನೋಡಿ, ಎಷ್ಟು ಸಾಫ್ಟಾಗಿ ಸ್ಮೂತಾಗಿದೆ, ಒಳಗಡೆ ಹೊರಗಡೆಯಿಂದ ಕ್ರಿಸ್ಪಿಯಾಗಿ ಕ್ರಂಚಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ನೋಡಿದ್ರೆ ಈ ಥರ ಒಂದು ಬ್ರೇಕ್ಫಾಸ್ಟ್ನ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಇದಕ್ಕೆ 1 ಕಪ್ಪು ಅಕ್ಕಿ ಹಿಟ್ಟು, ಆಮೇಲೆ ಅದಾದ ನಂತರ ನಾನು 1/4 ಕಪ್ನಷ್ಟು ನಾನು ಇದಕ್ಕೆ ಉಪ್ಪಿಟ್ಟಿನ ರವೆ ತೊಗೊಂಡಿದ್ದೀನಿ. ನಾವು ಸಾದಾ ಉಪ್ಪಿಟ್ಟಿನ ರವೆ ಇರುತ್ತಲ್ಲ, ಬಾಂಬೆ ರವೆ, ಅದನ್ನು ತೊಗೊಂಡಿದ್ದೀನಿ. ಅದಾದ ನಂತರ ಮತ್ತೆ 3/4 ಕಪ್ಪು ನಾನು ಮೊಸರು ತೊಗೋತಾ ಇದ್ದೀನಿ. ಇದನ್ನು ಈ ಥರ ಇದಕ್ಕೆ ನಾನು ರುಚಿಗೆ ಎಷ್ಟು ಬೇಕೋ ಅಷ್ಟನ್ನು ಉಪ್ಪು ಹಾಕ್ಕೊಳ್ಳೋಣಂತೆ. ಇವಾಗ ಇದನ್ನು ಇನ್ಸ್ಟೆಂಟಾಗಿ ಮಾಡ್ಕೋಬೋದು. ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ನೀವು ನೆನೆ ಇಡೋದು ಅಥವಾ ಫರ್ಮೆಂಟೇಷನ್ ಏನೋ ಅವಶ್ಯಕತೆ ಇಲ್ಲ. ಈ ಮೊಸರು ಹಾಕ್ಕೊಂಡ್ಬಿಟ್ಟು ಇದು ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈಗ ಇದಕ್ಕೆ ನಾನು 2 ಕಪ್ಪರಷ್ಟು ನೀರನ್ನ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ತೀನಿ. ಅಂದರೆ ಗಂಟುಗಳಿಲ್ಲದೇ, ಲಂಪ್ಸ್ಗಳಿಲ್ಲದೆ ಆರ್ದಂಗೆ ನಾವು ಕಲಿಸ್ಕೋಬೇಕಾಗುತ್ತೆ. ಅದರಿಂದ ನಿಧಾನಕ್ಕೆ ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳುತ್ತೆ. 2 ಕಪ್ ಹಾಕ್ಕೊಂಡು ಮತ್ತೆ ಬೇಕಾದರೆ ಹಾಕ್ಕೋಬೋದು ನಾವು. ಅದೆಲ್ಲ ಈ ಥರ ಇವಾಗ ಚೆನ್ನಾಗಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಮತ್ತೆ ನನಗೆ ನೀರು ಶಾರ್ಟೇಜ್ ಆಗಿದೆ, ಅದರಿಂದ ನಾನು ಸ್ವಲ್ಪ ನೀರು ಹಾಕ್ಕೋತಾ ಇದ್ದೀನಿ. ಈ ಥರ ಚೆನ್ನಾಗಿ ಮಿಕ್ಸ್ ಆಗಬೇಕಿದು. ಈ ಥರ ಬ್ರೇಕ್ಫಾಸ್ಟ್ಗಳು ಅಂದರೆ ಬೆಳಗ್ಗೆ ಹೊತ್ತಲ್ಲಿ ನಮಗೆ ಟೈಮ್ ಇಲ್ಲದಾಗ ಈ ಥರ ಬ್ರೇಕ್ಫಾಸ್ಟ್ಗಳು ಮಾಡ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಟೇಸ್ಟಿಯಾಗೂ ಇರುತ್ತೆ. ಪಡ್ಡು ದೋಸೆ ಮಾಡ್ಕೊಳ್ಳೋ ಕಷ್ಟ ಅನ್ನೋ ಟೈಮಲ್ಲಿ ಈ ಥರ ಮಾಡ್ಕೋಬೋದು. ಇದನ್ನು ನಾನು ಒಂದು ಅರ್ಧ ಗಂಟೆ ತೆಗೆದಿಡ್ತಾ ಇದ್ದೀನಿ. ಈಗ ಅದಕ್ಕೊಂದು ಒಗ್ಗರಣೆ ಮಾಡ್ಕೊಳ್ಳೋಂತೆ 2 ದೊಡ್ಡ ಸ್ಪೂನು ನಾನು ಎಣ್ಣೆನ ಬಳಸ್ತಾ ಇದ್ದೀನಿ. ಈ ಎಣ್ಣೆಗೆ ನಾನು ಸಾಸಿವೆ 1 ಸ್ಪೂನ್ ಹಾಕಿದ್ದೀನಿ. ಅದಾದ ನಂತರ ಜೀರಿಗೆ 1 ಅರ್ಧ ಸ್ಪೂನು. ಈ ಥರ ಇದಕ್ಕೆ ಇವಾಗ ಸ್ವಲ್ಪ ನಾನು ಕರಿಬೇವಿನ ಸೊಪ್ಪನ್ನ ಸಣ್ಣಗೆ ಹೆಚ್ಚಿಬಿಟ್ಟು ಹಾಕಿದ್ದೀನಿ ನೋಡಿ, 1 ಸ್ಪೂನ್, ದೊಡ್ಡ ಸ್ಪೂನ್ನಷ್ಟು. ಹಿಂಗೆ ಹಾಕ್ಕೊಳ್ಳೋಣಂತೆ. ಇವಾಗ ರುಚಿಗೆ ಚೆನ್ನಾಗಿರುತ್ತೆ ಹಿಂಗೆ ಹಾಕಿದರೆ ನೋಡಿ. ಈ ಥರ ಹಿಂಗೆ ಹಾಕ್ಕೊಂಡ್ಬಿಟ್ಟು ಈಗ ಇದು ಸೀಸನಿಂಗ್ ನಾವು ರೆಡಿ ಮಾಡ್ಕೊಂಡಿದ್ದೀವಿ. ಈಗ ಇದನ್ನು ನಾವು ಅರ್ಧ ಗಂಟೆ ಆಯ್ತಲ್ಲ, ಈಗ ಇದಕ್ಕೆ ನಾನು ಎಲ್ಲನೂ ನೋಡಿ ಎಷ್ಟು ಗಟ್ಟಿ ಹೆಂಗಾಗಿದೆ ಅಂತ. ಇದೆಲ್ಲ ನೀರನ್ನ ಅಬ್ಸರ್ವ್ ಮಾಡ್ಕೊಂಬಿಡ್ತಾರೆ, ರವೆ ಅಲ್ವಾ, ನೀರನ್ನ ಅಬ್ಸರ್ವ್ ಮಾಡ್ಕೊಳುತ್ತೆ. ನಾವು ನೋಡಿಕೊಂಡು ನೀರು ಹಾಕ್ಕೊಳ್ಳೋಣಂತೆ ಆಮೇಲೆ ಬೇಕಿದ್ರೆ. ಇವಾಗ ನಾನು ಈರುಳ್ಳಿ ಹಾಕ್ತಾಯಿದ್ದೀನಿ, 1 ಅರ್ಧ ಕಪ್ಪು ಸಣ್ಣಗೆ ಹೆಚ್ಚಿದ ಈರುಳ್ಳಿ. ಅದಾದ ನಂತರ 2 ಸ್ಪೂನಷ್ಟು ನಾನು ಕ್ಯಾರೆಟ್ ತುರಿದಿದ್ದನ್ನು ಹಾಕ್ತಾಯಿದ್ದೀನಿ ಈ ಥರ. ಇದಾದ ನಂತರ ನಾನು ಇದಕ್ಕೀಗ ಕೊತ್ತಂಬರಿನ 1 ಅರ್ಧ ಕಪ್ನಷ್ಟು ಕೊತ್ತಂಬರಿ ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಜಾಸ್ತಿ ಹಾಕಿದಷ್ಟು ರುಚಿ ಇರುತ್ತೆ. ನಿಮಗೆ ಬೇಕಂದರೆ ನೀವು ಸಬ್ಬಸಿಗೆ ಸೊಪ್ಪು ಹಾಕ್ಬಿಟ್ಟು ಕೂಡ ಮಾಡ್ಕೋಬೋದು. ನೀವು ಮಾಮೂಲಿ ಮಾಡ್ತಿರಲ್ಲ ಸಬ್ಬಸಿಗೆ ಹಾಕಿ ಮಸಾಲ ಪಡ್ಡು, ಆ ಥರ ಕೂಡ ಮಾಡ್ಕೋಬೋದು. ಹಸಿಮೆಣ್ಸಿನ್ಕಾಯಿನ 1-2 ಸಣ್ಣಗೆ ಹೆಚ್ಚು ಹಾಕಿದ್ದೀನಿ. ನೀವು ಇದು ಬಾಯಲ್ಲಿ ಬರುತ್ತೆ ಅಂದರೆ ಅದನ್ನ ಬಿಟ್ಬಿಡ್ಬೋದು, ಇದು ನಿಮ್ಮ ಇಷ್ಟ. ಇದಾದ ನಂತರ ನಾನೇನು ಒಗ್ಗರಣೆ ರೆಡಿ ಮಾಡ್ಕೊಂಡಿದ್ದೀನಲ್ಲ, ಆ ಒಗ್ಗರಣೆನ ಇದಕ್ಕೆ ನಾನು ಹಾಕ್ತಾಯಿದ್ದೀನಿ. ಇವಾಗ ಇದರಿಂದ ಒಂದು ಸ್ಪೆಷಲ್ ಟೇಸ್ಟ್ ಬರುತ್ತೆ. ಇದಕ್ಕೆ 1/4 ಸ್ಪೂನ್ನಷ್ಟು ಸೋಡಾ ಹಾಕ್ಕೊಳ್ಳಿ, ಅಥವಾ ಏನೋ ಹಾಕೋದಿದ್ರೆ 1/3 ಸ್ಪೂನಷ್ಟು ಹಾಕಬೇಕಾಗುತ್ತೆ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲನೂ. ನೀರಿನ ಅವಶ್ಯಕತೆ ಇದೆ ಇಲ್ಲ ಅಂತ ನೋಡ್ಕೊಂಡು ಹಾಕೋಣ, ಯಾಕಂದರೆ ಈರುಳ್ಳಿ ಕೂಡ ನೀರನ್ನ ಬಿಡುತ್ತೆ. ಆಮೇಲೆ ಪಡ್ಡಿನ ಕನ್ಸಿಸ್ಟೆನ್ಸಿ ಭಾಳನೇ ನೀರಾಗೇನಿರಲ್ಲ, ಸ್ವಲ್ಪ ಮೀಡಿಯಮ್ ಥಿಕ್ ಕನ್ಸಿಸ್ಟೆನ್ಸಿನೇ ಇರುತ್ತೆ. ಆದ್ದರಿಂದ ನೋಡಿಕೊಂಡು ನಮಗೆ ಅವಶ್ಯಕತೆ ಇದ್ದರಷ್ಟೇ ನೀರು ಹಾಕೋಬೇಕು. ನೋಡಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಇವಾಗ 2-3 ಸ್ಪೂನ್ ಅಷ್ಟೇ ನಾನು ನೀರು ಹಾಕೋತಾ ಇದ್ದೀನಿ, ಜಾಸ್ತಿ ಹಾಕ್ಕೊಂಡಿಲ್ಲ. ನೋಡಿ ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಎಲ್ಲ ಮಿಕ್ಸ್ ಆಯ್ತಲ್ಲ ನೋಡಿ, ಸೇಮ್ ನಮ್ಮ ಪಡ್ಡಿನ ಥರನೇ ಟೇಸ್ಟಿಯಾಗಿರುತ್ತೆ. ರವೆ ಇರೋದ್ರಿಂದ ಕ್ರಂಚಿಯಾಗಿರುತ್ತೆ, ಚೆನ್ನಾಗಿ ಬರುತ್ತೆ. ಅಕ್ಕಿ ಇಟ್ಟಿರೋದ್ರಿಂದ ಎಲ್ಲ ಸಾಫ್ಟಾಗೂ ಆಗುತ್ತೆ ಚೆನ್ನಾಗಿ. ಇದಕ್ಕೆ ಇವಾಗ ನಾನು ಪಡ್ಡಿನ ಹಂಚಿಗೆ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ ನೋಡಿ. ಈ ಥರ ಇದನ್ನು ಚೆನ್ನಾಗಿ ಮಿಕ್ಸ್ ಆದ ನಂತರ ಇದನ್ನು ಹಾಕ್ಕೊಳ್ಳೋಣಂತೆ. ನಾವು 3/4 ಪೋರ್ಷನ್ ಅಷ್ಟೇ ಫಿಲ್ ಮಾಡಬೇಕು, ಯಾಕಂದರೆ ಅದು ಹಾಕಿದ ಮೇಲೆ ಉಬ್ಬುತ್ತಲ್ವ, ಅದರಿಂದ ಪೂರ್ತಿ ತುಂಬಿ ಹಾಕಬಾರ್ದು. ನೋಡಿ ಈ ಥರ ಇದನ್ನೆಲ್ಲ ಹಾಕ್ಕೊಂಡ್ಬಿಟ್ಟು ಇವಾಗ ಫಸ್ಟ್ ಟೈಮ್ ಮಾತ್ರ ಮುಚ್ಚಿಟ್ಬಿಟ್ಟು ಬೇಯಿಸ್ಬೇಕು. ನಾವು ಸೆಕೆಂಡ್ ತಿರುವು ಹಾಕ್ತೀವಲ್ಲ, ಅವಾಗ ನಾವು ಮುಚ್ಚಿಟ್ಟು ಬೇಯಿಸ್ಬಾರ್ದು. ನೋಡಿ ಈ ಥರ ಇವಾಗ ಇದನ್ನು ಈ ಥರ ಸ್ವಲ್ಪ ನಾನು ತುಪ್ಪ ಹಾಕ್ಕೊಳ್ಳೋಣ ಅಂತ ಹಾಕ್ಕೋತಾ ಇದ್ದೀನಿ. ಚೆನ್ನಾಗಿ ಬರುತ್ತೆ ಟೇಸ್ಟ್ ಅಂತ ಹೇಳ್ಬಿಟ್ಟು, ಆಮೇಲೆ ಕ್ರಂಚಿಯಾಗೂ ಆಗುತ್ತೆ, ಟೇಸ್ಟೂ ಚೆನ್ನಾಗಿರುತ್ತೆ ಅಂತ. ಇದನ್ನು ನಾನು ಇವಾಗ ತಿರುವು ಹಾಕ್ಕೊತಾ ಇದ್ದೀನಿ. ನಿಮಗೆ ಕ್ರಂಚಿಯಾಗಿ ಡಾರ್ಕ್ ಆಗಬೇಕಂದ್ರೆ ಡಾರ್ಕಾಗಿ ಮಾಡ್ಕೋಬೋದು, ಚೆನ್ನಾಗಿ ಬರುತ್ತೆ. ನೋಡಿ ಈ ಥರ ಇದು ಇವಾಗ ರೆಡಿ ಆಗ್ತಾ ಇದೆ. ಸೊ ಈಗ ಪರ್ಫೆಕ್ಟಾಗಿದೆ. ಈ ಥರ ಒಂದು ಪಡ್ಡುನ ನೀವು ಮಾಡ್ಕೋಬೋದು. ಆಮೇಲೆ ಟೇಸ್ಟೂ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಬೆಳಗ್ಗೆ ಹೊತ್ತಲ್ಲಿ ಕ್ವಿಕ್ಕಾಗೂ ಆಗುತ್ತೆ. ಈಗ ಎಲ್ಲ ಥರದ್ದು ನೀವು ಬೇಕಿದ್ರೆ ಕ್ಯಾಪ್ಸಿಕಮ್ ಹಾಕ್ಕೋಬೋದು, ಬೇರೆ ಏನೇನು ವೆಜಿಟೇಬಲ್ಸ್ ಕೂಡ ಹಾಕ್ಕೋಬೋದು, ಇನ್ನೂ ಸ್ವಲ್ಪ ಹೆಲ್ತಿಯಾಗಿ ಕೂಡ ಮಾಡ್ಕೋಬೋದು. ನೋಡಿದ್ರಲ್ಲ ಈ ಥರ ಸಾಫ್ಟಾಗಿರೋ ಒಂದು ಪಡ್ಡುನ ಟ್ರೈ ಮಾಡಿ ನೋಡಿ. ಆಮೇಲೆ ಹೇಗಿದೆ ಅಂತ ನನಗೆ ಕಾಮೆಂಟ್ ಮಾಡಿ ಹೇಳಿ. ಆಮೇಲೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.